ನೋಡಿ ಸ್ನೇಹಿತರೆ, ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಇದ್ರ ಮೇಲೆ ಏನಾದರೂ ಭಾರ ಇಕ್ಕಬೇಕು. ಭಾರ ಇಕ್ಕಿದಾಗ ಅದು ಕ್ಲೀನಾಗಿ ಉಟ್ಕೊಂಡು ಬರುತ್ತೆ. ನಾಳೆ ಬೆಳಿಗ್ಗೆ ನೋಡೋಣ. ದೋಸೆ ಹಿಟ್ಟು ರೆಡಿಯಾಗಿದೆ ಸ್ನೇಹಿತರೆ. ದೋಸೆ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಮೈದಾ ಇಲ್ಲ ಗೋಧಿ ಸ್ವಲ್ಪ ಹಾಕೊಂಡು ಕಿತ್ತೋಗಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮುಂಚೆ ದೋಸೆ ಹುರಿಯೋಕೆ ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿ ನಮಸ್ಕಾರ ಸ್ನೇಹಿತರೆ. ನೋಡಿ, ಕಾಯ್ದು ದೋಸೆ ಹಾಕಬೇಕು. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ನೋಡಿ ತೋರಿಸ್ತೀನಿ ನಿಮಗೆ. ಸಂಪಳ ಈ ಥರ ಆಗಿದೆ, ಚೆನ್ನಾಗಾಗಿದೆ. ಹಂಚು ಕಾಯ್ತಾ ಇದೆ. ದೋಸೆ ಹಾಕಿ ತೋರಿಸ್ತೀನಿ ಯಾವ ಥರ ಇರ್ತದೆ ಅಂತ. ಹೊರಗಿದೆ, ಚೆನ್ನಾಗಿದೆ. ನೋಡಿ, ಚೆನ್ನಾಗಿದೆ ದೋಸೆ. ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಇರ್ತಾ ಇದೆ. ಯಾವ ಥರ ಪ್ರಿಪೇರ್ ಆಗಿದೆ ದೋಸೆ. ಕ್ಲೀನಾಗಿ ಸಾಫ್ಟಾಗಿ ಬರುತ್ತೆ. ಹೆಂಗೆ ಬೇಕಾದ್ರೆ ಇದ್ದೀನಿ. ವಿಡಿಯೋ ಹಿಡ್ಕೊಳೋರಿಲ್ಲ, ನಾನೇ ವಿಡಿಯೋ ಹಿಡ್ಕೊಂಡು ನಾನೇ ಮಾಡ್ತಾ ಅದಕ್ಕೆ ಸ್ವಲ್ಪ ನೋಡಿದ್ರೆ ಸೂಪರಾಗಿ ಬಂದಿದೆ ದೋಸೆ. ನೋಡ್ತಾ ಇದ್ದೀರಾ? ಆರಾಮಾಗಿ ನಾನು ಹೇಳಿದ ಐಟಮ್ ಹಾಕಿ ಮಾಡಿ, ಸಾಗು ಮಾಡಿ, ಚಟ್ನಿ ಮಾಡಿ, ಎಲ್ಲ ಮಾಡಿ ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ ದೋಸೆ. ತಿನ್ನೋದಕ್ಕೂ ಚೆನ್ನಾಗಿದೆ. ಅವಲಕ್ಕಿ ಸಬ್ಬಕ್ಕಿ ಹಾಕಿರೋದ್ರಿಂದ ತಂಪು ಆಗಿರುತ್ತೆ. ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ಬೇಸಿಗೆಗೆ ನೀವು ಮಾಡ್ಕೊಳ್ಳಿ. ಯಾವ ಥರ ಗೋಲ್ಡನ್ ಕಲರ್ ಬಂದಿದೆ. ಪ್ಲೇಟ್ ಉರಿ ಅವಾಗ ಕಮ್ಮಿ ಮಾಡಿಕೊಡಿ, ಎಲ್ಲರೂ ಸೀದೋಗ್ಬಿಡ್ತದೆ. ಜಾಸ್ತಿ ಮಾಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ನೀವು ಮಾಡಿ. ಇಲ್ಲಿ ಮಾಡಿ ಕ್ಲೀನಾಗಿ ಸಂಪ್ಲಾರ್ ಗೋಲ್ಡನ್ ಕಲರ್ ದೋಸೆ ನೋಡಿ ಸ್ನೇಹಿತರೆ. ರೆಡ್ ಕಲರ್ ದೋಸೆ, ಚಟ್ನಿ, ಸಾಗು, ತರಕಾರಿ ಸಾಗು ಏನು ಮಾಡ್ಕೊಳ್ಳಿ. ಚೆನ್ನಾಗಿದೆ ತಿನ್ನಿ. ಓಕೆ, ಥ್ಯಾಂಕ್ ಯು. ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಮತ್ತು ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಅವಕಾಶ ಕೊಡಿ. ಈಗ ಸಾಗು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ತೊಂಡೆಕಾಯಿ, ನವಲಕೋಸು, ಗೆಡ್ಡೆಕೋಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು 7 ಟೊಮೊಟೊ, ದೋಸೆ ಜೊತೆ ಸಾಗು.
ಸ್ನೇಹಿತರೆ.